ಜಿಬಿಎ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಗೆ ಚಾಕು ಇರಿಯಲಾಗಿದೆ. ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಆಪ್ತನಿಗೆ ಚಾಕು ಇರಿತ ಆಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕನ ಆಪ್ತ ಸೋಮಶೇಖರ್ ರೆಡ್ಡಿ ಮೇಲೆ ಆಗಿರುವಂತಹ ದಾಳಿ. ಸಿಕೆ ರಾಮಮೂರ್ತಿ ಆಪ್ತನಿಗೆ ಚಾಕು ಇರಿತ ಆಗಿರೋದು. ಹೊಟ್ಟೆ ಎದೆ ಬೆನ್ನಿಗೆ ಇರಿದು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಜಯನಗರದ 9ನೇ ಬ್ಲಾಕ್ನಲ್ಲಿ ವಾಟರ್ ಪ್ಲಾಂಟ್ ಬಳಿ ನಡೆದಿರುವಂತಹ ಘಟನೆ ಇದು. 24ನೇ ತಾರೀಕು ಸಂಜೆ ಆರೋಪಿಗಳು ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆಗೀಡಾದ ಸೋಮಶೇಖರ್ ರೆಡ್ಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಯನಗರ ಪೊಲೀಸರಿಂದ 5 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ಸೋಮಶೇಖರ್ ಗುರುತಿಸಿಕೊಂಡಿದ್ರು. ರಾಜಕೀಯ ದ್ವೇಷಕ್ಕೆ ರೆಡ್ಡಿ ಮೇಲೆ ಹಲ್ಲೆ ಮಾಡಿದ್ರ ಆರೋಪಿಗಳು ಸದ್ಯಕ್ಕಿರುವಂತಹ ಪ್ರಶ್ನೆ ಇದು. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತನ ಮೇಲೆ ಆಗಿರುವ ಹಲ್ಲೆ. ಇವರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು ಎನ್ನುವ ಮಾಹಿತಿ ಇದೆ. ರಾಜಕೀಯ ದ್ವೇಷಕ್ಕೆ ಹಲ್ಲೆ ಮಾಡಲಾಗಿದೆ. ಸದ್ಯ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 24ನೇ ತಾರೀಕು ಸಂಜೆ ಆರೋಪಿಗಳು ಈ ರೀತಿಯಾಗಿ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಜಯನಗರದ 9ನೇ ಬ್ಲಾಕ್ನಲ್ಲಿ ನಡೆದಿರುವ ಘಟನೆ ಇದು. ಹಾಗೆಯೇ ಆರೋಪಿಗಳನ್ನು ಬಂಧಿಸಲಾಗಿದೆ ಎನ್ನುವ ಮಾಹಿತಿ ಇದೆ. ಜಯನಗರ ಪೊಲೀಸರಿಂದ 5 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ಆಪ್ತನಿಗೆ ಚಾಕು ಇರಿದಿರೋದು. ಇನ್ನೊಂದು ಕಡೆಯಲ್ಲಿ ಸೋಮಶೇಖರ್ ರೆಡ್ಡಿ ಅಂತೇಳಿ ಹಲ್ಲೆಗೆ ಒಳಗಾದವರು, ಇವ್ರ ಮೇಲೆ ದಾಳಿಯಾಗಿರೋದು. ಹೊಟ್ಟೆ ಎದೆ ಬೆನ್ನಿಗೆ ಚಾಕುವನ್ನು ಇರಿದು ಹಂತಕರು ಅಟ್ಟಹಾಸವನ್ನು ಮೆರೆದಿದ್ದಾರೆ. 24ನೇ ತಾರೀಕು ಸಂಜೆ ಆಗಿರುವಂಥ ಘಟನೆ. ಜಯನಗರದ ಕುಡಿಯುವ ನೀರಿನ ಘಟಕದ ಬಳಿ ಬಂದು ಅಟ್ಯಾಕ್ ಮಾಡಿದ್ದಾರೆ. ವಾಟರ್ ಪ್ಲಾಂಟ್ ಬಳಿ ಬಂದಾಗ ಕಿರಿಕ್ ಮಾಡಿತ್ತು ಈ 5 ತಂಡ. ಅಲ್ಲೇ ಮಾತಿಗೆ ಮಾತು ಬೆಳೀತು. ಚಾಕುವಿನಿಂದ ಇರಿದು ಕಿರಾತಕರು ಆಟೋದಲ್ಲಿ ಪರಾರಿಯಾಗಿದ್ದಾರೆ. ಸದ್ಯ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ಎನ್ನುವ ಮಾಹಿತಿ ಇದೆ. ಆರೋಪಿಗಳ ಹೆಸರು ರವಿ, ಬಾಲು, ಪುಲಿ, ವಿಷ್ಣು, ಶಂಕರ್ ಸದ್ಯ ಅರೆಸ್ಟ್ ಆಗಿದ್ದಾರೆ. ಕೊಲೆ ಮಾಡುವ ಉದ್ದೇಶದಿಂದ ಬಂದು ಅಟ್ಯಾಕ್ ಅಂತೇಳಿ ದೂರು ಕೂಡ ಕೊಡಲಾಗಿದೆ. ಜಯನಗರ ಪೊಲೀಸ್ ಠಾಣೆಗೆ ಗಾಯಾಳು ತಂದೆ ದೂರನ್ನು ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಸೋಮಶೇಖರ್ ರೆಡ್ಡಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ರು. ಜಿಬಿಎ ಚುನಾವಣೆಗೆ ಸ್ಪರ್ಧೆ ಮಾಡುವುದಕ್ಕೆ ತಯಾರಿಯನ್ನು ಕೂಡ ಸೋಮಶೇಖರ್ ನಡೆಸಿದ್ರು ಎನ್ನುವ ಮಾಹಿತಿ ಇದೆ.